ಹಲೋ ಫ್ರೆಂಡ್ಸ್, IND ಮೋಟರ್ಸ್ ರಾಮಮೂರ್ತಿ ನಗರ. ಅಂದರೆ ಗಾಡಿ ಆ್ಯಕ್ಸಸ್ಸು ಇದು ವೀಡಿಯೋ ಹಾಕಿದೆ ಅಲ್ವಾ, ಪಾರ್ಟ್ 1 ಪಾರ್ಟ್ 2. ಸೊ ಇದು ಫೈನಲ್ ಫಿನಿಷ್ ಆಗಿರೋದು ಸರ್ವಿಸಿಂಗ್ ಆಗಿ. ಇದರಲ್ಲಿ ಬಂದ್ಬಿಟ್ಟು ಬ್ರೇಕ್ ಶೂಸು, ಆಮೇಲೆ ಹೇರ್ ಫಿಲ್ಟ್ರು, ಸ್ಟಾರ್ಟಿಂಗ್ ಟ್ರಬಲ್ ಎಲ್ಲ ಸಾಲಾಗಿದೆ. ಗಾಡಿ ನೀವೇ ನೋಡ್ಬೋದು. ಹೈಡ್ಲಿಂಗ್ ಹೆಂಗೆ ಕಮ್ಮಿ ಅಂದ್ರೂ ಒಂದು 1000 RPM ಹೊರಗಡೆ ನಿಂತ್ಕೊತಾ ಇದೆ ಹೈಡ್ಲಿಂಗು. ಏನಂದರೆ ಇದರಲ್ಲಿ ಕಾರ್ಬೋರೇಟ್ರ್ ಸಂಬಂಧಪಟ್ಟಿದ್ದು, ಹೇರ್ ಫಿಲ್ಟ್ರ್ ಸಂಬಂಧಪಟ್ಟಿದ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇಂಜಿನ್ ಕಂಪ್ಲೇಂಟ್ ಇದೆ. ಕಸ್ಟಮರ್ ನಾನು ಹೇಳಿದ್ದೀನಿ ಇಂಜಿನ್ ಕೆಲಸ ಮಾಡಿಸ್ಬೇಕು ಅಂತ. ರೀಸನ್ ಏನು ಇಂಜಿನ್ ಬಂದಿರೋದಂದರೆ ಅದೇ ಇಂಪ್ರಾಪರ್ ಸರ್ವಿಸಿಂಗ್ ಮಾಡಿಸಿಲ್ಲ, ಪ್ಲಸ್ ಅಷ್ಟು ಡಸ್ಟ್ ಹೊರಗಡೆ ಹೋಗಿರೋದ್ರಿಂದ ಹೆಡ್ ಬೋರ್ ಅಂತೂ ಫುಲ್ ಡ್ಯಾಮೇಜ್ ಆಗಿರುತ್ತೆ, ಅದರಿಂದ ಆಯಿಲ್ ಕುಡಿತಾ ಇರುತ್ತೆ. ಸೊ ಆ್ಯಕ್ಸಸ್ನ ಬಂದ್ಬಿಟ್ಟು ಯಾರು ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ, ಯಾರು ಗಾಡಿ ಯೂಸ್ ಮಾಡ್ತಾ ಇದ್ದಾರೆ, ಸುಜುಕಿ ಆ್ಯಕ್ಸಸ್ ಓಲ್ಡ್ ಮಾಡಲು, ಆ್ಯಕ್ಸಸ್ ಇರಲಿ ಸ್ವಿಚ್ ಇರಲಿ, ಇದು ಸ್ವಿಚ್ ಇದು, ನಾನು ಆವಾಗಲಿಂದ ಆ್ಯಕ್ಸಸ್ ಅಂತ ಇರೋದು, ಎರಡು ಇಂಜಿನ್ ಸೇಮೆ. ನೀವೆಲ್ಲ ಬಂದುಬಿಟ್ಟು ಗಾಡಿನ ಟೈಮ್ ಟು ಟೈಮ್ ಪ್ರಾಪರ್ ಸರ್ವಿಸಿಂಗ್ ಮಾಡಿಸ್ಬೇಕು. ಇಲ್ಲ ಅಂದರೆ ಈ ಗಾಡಿ ಇಂಜಿನ್ ಕೆಲಸ ಬರೋದಂತೂ ಖಚಿತ. ರೀಸನ್ ಬಂದುಬಿಟ್ಟು ಗಾಡಿ ಟೈರ್ ಮೇಲೆ ಹೇರ್ ಫಿಲ್ಟ್ರ್ ಇದೆ. ನಾವು ಗಾಡಿ ಓಡಿಸೋದ್ರಿಂದ ಎಲ್ಲ ಮಣ್ಣು ಬಂದುಬಿಟ್ಟು ಹೇರ್ ಫಿಲ್ಟ್ರ್ ಮೇಲೆ ಡೈರೆಕ್ಟಾಗಿ ಕೂತ್ಕೊಳುತ್ತೆ. ಆ ಹೇರ್ ಫಿಲ್ಟ್ರ್ ತುಂಬ ಡೆಲಿಕೇಟ್ ಇದು. ಮೆಕ್ಯಾನಿಕ್ಕು ಎವ್ರಿ 3 to 4 months 2 ಸರ್ವಿಸಿಗೆ ಒಂದು ಸತಿ ಕಂಪ್ಲೀಟ್ ಹೇರ್ ಫಿಲ್ಟರ್ ಬಾಕ್ಸ್ ಬಿಚ್ಚಿ ಕ್ಲೀನ್ ಮಾಡಿ ಆಗಬೇಕು. ಹೋಗಿದ್ದರೆ ಹೇರ್ ಫಿಲ್ಟರ್ ಬಾಕ್ಸ್ ಚೇಂಜ್ ಮಾಡಬೇಕು. ಇಲ್ಲ ಈ ಗಾಡಿ ಇಂಜಿನ್ ತುಂಬ ಬೇಗ ಬರುತ್ತೆ. ನೀವು ನೀಟಾಗಿ ಮೇಂಟೈನ್ ಮಾಡಿದ್ರೆ ನಾರ್ಮಲ್ ಆ್ಯಕ್ಟಿವ್ ಆ ಥರ ಅಟ್ಲೀಸ್ಟ್ ಒಂದು 4-5 years ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್ಚು. ಇದು ಒಂದು ಸಣ್ಣ ಮಾಹಿತಿ ನನ್ನ ಕಡೆಯಿಂದ, ಸಣ್ಣ ಪ್ರಾಬ್ಲಮ್ಮು. ಯಾರಿಗಾದರೂ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಅವ್ರು ಇದನ್ನು ಫಾಲೋ ಅಪ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನಂದು ಪಾರ್ಟ್ 1 ಪಾರ್ಟ್ 2, ಇದು ಪಾರ್ಟ್ 3 ಇದು ಫೈನಲ್ ಆಗಿರೋದು. ಸೊ ಇದನ್ನು ನೀವು ನೋಡಿ ನಿಮ್ಮ ಮೆಕ್ಯಾನಿಕ್ನ ಎಲ್ಲಿದ್ರೂ ಅವ್ರ ಹತ್ರ ಹೇಳಿ ಕೆಲಸ ನೀವು ಮಾಡಿಸ್ಕೊಬೋದು. ಸರಿನಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. IND ಮೋಟರ್ಸ್ ರಾಮಮೂರ್ತಿ ನಗರದಿಂದ. ಧನ್ಯವಾದ.